ಕಾಸು ಜೇಬಲ್ ಇಲ್ಲ ಅಂದ್ಮೇಲೆ ಹೆಂಗ್ ಬೀಳುತ್ತಿಲ್ಲ ಏಟು ಅಂದ್ಮೇಲೆ ಅವಾಗ ಗೊತ್ತಾಗುತ್ತೆ. ಬಟ್ ಚೀನಾ ಅಲ್ಲಿ ಭಾಷೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ನಂಬಿಕೆ ಆಯ್ತಾ ನಿಮ್ಗೆ? ಇಲ್ಲ. ಮತ್ತೆ ಹೆಂಗ್ ಹೋದ್ರಿ ಅಂತ? ಅಲ್ಲಿಗೆ ಬಂದು ಇಮಿಗ್ರೇಷನ್ ಹತ್ರ ಬಂದಿದ ತಕ್ಷಣ ಹಿಂಗ್ ಕೂತ್ಬಿಡಿ ಇಬ್ರು ನಾನು ಅವನು. ಹಿಂಗ್ ಒಬ್ಳು ಹುಡುಗಿ ಹೋಗಿದ್ದು, ಅರೆ ಇವಾಗ ತಾನೆ ಹಿಂಗ್ ಓದ್ದೇನ್ ಇನ್ನೊಂದ್ಸರಿ ಹಿಂಗ್ ಬರ್ತಾ ಇದ್ದಾಳೆ ಅಂತ ನಮಗೆ. ಇಂಗ್ಲಿಷ್ ಮಾತಾಡೋದು ತುಂಬಾ ಕಮ್ಮಿ, ಆನೆಸ್ಟ್ಲಿ ತುಂಬಾ ಕಮ್ಮಿ. ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು. ಎರಡನೇದು ಊಟ. ಈ ಚೈನೀಸ್ ಲ್ಯಾಂಗ್ವೇಜ್ ಏನಂದ್ರೆ ವಿ ಹ್ಯಾವ್ ಟು ಲರ್ನ್. ಅಷ್ಟು ಟಾರ್ಚರ್ ಅಲ್ಲಿ. ಇವಾಗ ಹೊರಗಡೆ ಹೋದ್ರೆ ನಮಗ್ ಚೈನೀಸು, ಕಾಲೇಜ್ ಒಳಗೆ ಬಂದ್ಬಿಟ್ರೆ ಇಂಗ್ಲಿಷ್. ಬಟ್ ಯಾವ ತರ ಸಾಕು ಅನ್ಸಿತ್ತಾ? ಎಷ್ಟೊಂದ್ಸರಿ ಅನ್ಸಿದೆ, ಕಣ್ಣೀರ್ ಹಾಕ್ಬಿಟ್ಟಿದ್ರೆ ಸಾಕು ಅಂತ. ಅಯ್ಯೋ ಎಷ್ಟೊಂದ್ಸರಿ ನಾನು ಹಿಂದೆ ತಿರುಗಿ ನೋಡಕ್ ಆಗಲ್ಲ. ಸಾಲ ಮಾಡಿಸ್ಬಿಟ್ಟಿದೀನಿ ಅಪ್ಪನ ಹತ್ರ. ಇವಾಗ ನಾನು ಹಿಂದೆ ತಿರುಗ್ಬಿಟ್ಟು ಅಪ್ಪಂಗ್ ಹೇಳಂಗಿಲ್ಲ. ನನ್ ಏನೇ ದಾರಿ ಇದ್ರು ಬರೀ ಮುಂದೆನೆ ನಂದು. ಎಸ್, ಅಪ್ಪನ ಬುಕ್ಕು ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾ ನಿಮ್ಮ ಮೇಲೆ? ಎಸ್, ನನ್ನಲ್ಲಿ ಪ್ರತಿ ಒಂದು ಅದ್ ಬರುತ್ತಲ್ಲ, ಒಂದು ಫಸ್ಟ್ ಪರದೇಶ ಹೋದ್ಮೇಲೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇರ್ಲಿ, ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನಮ್ ತಂದೆ ಎಷ್ಟು ಚಿಕ್ಕವರಿದ್ದಾಗ ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತ. ತುಂಬಾ ಕಷ್ಟ ಇದೆ ಸರ್. ಅದ್ರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾಗ ಇಬ್ರನ್ನ ಬೆಳೆಸ್ಬಿಟ್ಟು ಓದಿಸ್ಬಿಟ್ಟು, ಇಬ್ರಿಗೂ ನಾನು ಓದೆ, ಅದಾದ್ಮೇಲೆ ನಮ್ಮ ಅಣ್ಣನೂ ಹೋದ ಲಂಡನ್ಗೆ. ಸೊ ಅವ್ರನ್ನ ಕಳಿಸ್ಬಿಟ್ಟು ಓದಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಂಗೆ ಗೊತ್ತಾಗಿದ್ದು. ಅಲ್ಲಿಗೆ ಹೋದ್ಮೇಲೆ ದುಡ್ಡು ಕಾಸು ಜೇಬಲ್ ಇಲ್ಲ ಅಂದ್ಮೇಲೆ ಹೆಂಗ್ ಬೀಳುತ್ತಿಲ್ಲ ಏಟು ಅಂದ್ಮೇಲೆ ಅವಾಗ ಗೊತ್ತಾಗುತ್ತೆ. ನಾವು ಏನಪ್ಪ ದುಡ್ಡಿಲ್ಲ ಅಂದ್ಮೇಲೆ ಅಪ್ಪ ಒಂದ್ 1,000 ರೂಪಾಯಿ ಹಾಕಪ್ಪ ಹೋಗ್ತಾ ಇದೀನಿ. ಅಲ್ಲಿ ಏನು ಇವತ್ತು ಹಾಕಿದ್ರೆ ನಾಳೆವರೆಗೂ ಬರುತ್ತೆ. ಆ ಟೈಮಲ್ಲಿ ಬ್ಯಾಂಕಲ್ಲಿ ಹೋಗಿ ವಿತ್ಡ್ರಾ ಮಾಡಿ 4 ದಿನ ಬೇಕಿತ್ತು. ಇವಾಗ ಫೋನ್ ಮಾಡಿದ್ರೆ ನೆಕ್ಸ್ಟ್ ವಾರ ಅಪ್ಪ ಮಂಡೇ ಹಾಕೋರು, ನನಗೆ ಫ್ರೈಡೇ ವರ್ಗು ಸಿಗೋದು. ಬ್ಯಾಂಕಿಗೆ ಹೋಗ್ಬಿಟ್ಟು 10,000 ರೂಪಾಯಿ ಹಾಕೋರು ಅಪ್ಪ ತಿಂಗಳಿಗೆ. ಎಲ್ಲಿ ಸಾಕಾಗ್ತಿತ್ತು ಆ ಟೈಮಲ್ಲಿ? ಸಾಕಾಗ್ತಿರ್ಲಿಲ್ಲ. ಅವಾಗ ಲೈಫ್, ಯಾಕಂದ್ರೆ ನನ್ಗೆ ಗೊತ್ತಾಗಿತ್ತಲ್ಲ ಅಪ್ಪ ಎಷ್ಟು ಸಾಲ ಮಾಡೆಲ್ಲ ಕಳ್ಸಿದಾರೆ. ಇವಾಗ ಲೋನ್ಸ್ ಎಲ್ಲ ಇತ್ತು. ಅಪ್ಪಂಗ್ ಬರ್ತಿದ್ದ ಆ ಟೈಮಲ್ಲಿ ಸ್ಯಾಲ್ರಿ ಎಷ್ಟಿದೆ ಅಂದ್ರೆ, ನಂಗೆ ಅಷ್ಟ್ರಲ್ಲೂ ನಾನು 10,000 ರೂಪಾಯಿ ನಾನು ಇಸ್ಕೋತಿದ್ದಾಗೂ ನಾನು ಐ ಯೂಸ್ ಟು ರಿಗ್ರೆಟೆಡ್, ಅಲ್ಲ ಇಸ್ಕೋತಾ ಇದ್ದೀನಲ್ಲ ಇವಾಗ್ಲೂನು ಅಂತ. ಅದ್ರಲ್ಲಿ ಏನೋ ಒಂದು ಮಾಡ್ಬೇಕು, ಪಾರ್ಟ್ ಟೈಮ್ ಏನೋ ಒಂದ್ ಮಾಡ್ಬೇಕು, ಏನಾರೋ ಒಂದು ಟೀಚಿಂಗ್ ಏನೋ ಒಂದ್ ಮಾಡ್ಬಿಟ್ಟು ಏನೋ ಒಂದ್ ದುಡ್ಡು ಹುಡ್ಕೊಂಡ್ ಮಾಡ್ಕೊಳ್ಳೋಣ ಅಂತ ಅವಾಗಿಂದ ಸ್ಟಾರ್ಟ್ ಆಯ್ತು. ಬಟ್ ಒಂದಿತ್ತ ನಿಮ್ಗೆ, ಯಾಕಂದ್ರೆ ನೀವಿಲ್ಲಿ ಹಿಂದಿ ಮಾತಾಡೋರಿ, ಉರ್ದು ಮಾತಾಡ್ತೀರಿ, ಇಂಗ್ಲಿಷ್ ಕನ್ನಡ ಮಾತಾಡ್ತಿದ್ರಿ. ಬಟ್ ಚೀನಾ ಅಲ್ಲಿ ಭಾಷೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ನಂಬಿಕೆ ಆಯ್ತಾ ನಿಮ್ಗೆ? ಚೈನೀಸ್ ಲ್ಯಾಂಗ್ವೇಜ್ ಇಲ್ಲ. ಮತ್ತೆ ಹೆಂಗ್ ಹೋದ್ರಿ ಅಂತ? ನನ್ಗೆ ಒಂದೇ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋತೀನಿ. ಫಸ್ಟ್ ಹೇಳಿದ್ನಲ್ಲ December 16 ಅಂತ, ಇನ್ನೇನ್ ನಾನು ಹಾಂಗ್ಕಾಂಗ್, ನಾನು ಮತ್ತೆ ನನ್ನ ಒಬ್ಬ ಬೆಂಗಳೂರಿನ ಫ್ರೆಂಡ್ ನಾವು ಜೊತೆಗೆ ಹೋಗಿದ್ದು ಇಬ್ರು. ಬ್ಯಾಂಗ್ಳೂರಿಂದ ಹಾಂಗ್ಕಾಂಗ್ ಲ್ಯಾಂಡ್ ಆದ್ವಿ. ಹಾಂಗ್ಕಾಂಗ್ ಅಲ್ಲಿಗೆ ಬಂದು ಇಮಿಗ್ರೇಷನ್ ಹತ್ರ ಬಂದಿದ ತಕ್ಷಣ ಹಿಂಗ್ ಕೂತ್ಬಿಡಿ ಇಬ್ರು ನಾನು ಅವನು. ಯಾಕಂದ್ರೆ ಇಂಡಿಯನ್ಸ್ ಹೆಂಗ್ ಫಾರಿನರ್ಸ್ ತರ ಚೇಂಜ್ ಆದ್ರೂ ಗೊತ್ತೇ ಆಗ್ಲಿಲ್ಲ ನಮಗೆ. ನಾವ್ ಹಿಂಗ್ ಕೂತ್ಕೊಂಡು, ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಫ್ರೆಂಡ್ ಇಲ್ಲಿ ಕೂತಿದ್ದಾನೆ. 2017 ಡಿಸೆಂಬರ್ 16. ಓಕೆ, ನಾವ್ ನೀನ್ ಕೂತಿದೀವಿ, ನಾನ್ ಹಿಂಗ್ ನೋಡ್ತೀನಿ, ಅವ್ನು ನನಗ್ ನೋಡ್ತಾನೆ. ಎಲ್ಲಿಗ್ ಬಂದ್ಬಿಟ್ವು ಮಚ್ಚ, ಯಾವಾಗ್ಬಿಟ್ವಿ ಮಚ್ಚ. ಅವಾಗ ನಂಗೆ ಗೊತ್ತಾಯ್ತು, ಅಲ್ಲ ಇವಾಗ ನಾನ್ ನೋಡ್ತಾ ಇದೀನಿ ಜನ ಏನು ಎಲ್ಲ ಒಂದೇ ತರ ಇದಾರಲ್ಲಪ್ಪ ಅಂತ. ಹಿಂಗ್ ಒಬ್ಳು ಹುಡುಗಿ ಹೋಗಿದ್ದು, ಅರೆ ಇವಾಗ ತಾನೆ ಹಿಂಗ್ ಓದ್ದೇನ್ ಇನ್ನೊಂದ್ಸರಿ ಹಿಂಗ್ ಬರ್ತಾ ಇದ್ದಾಳೆ ಅಂತ ನಮಗೆ. ಇರೋಲ್ಲ ಅವ್ರೆ, ಎಲ್ಲ ಒಂದೇ ತರ ಕಾಣ್ತಾರೆ. ಅವಾಗ ಆಕ್ಚುಲಿ ನಾವು ಇವಾಗ ಶೇರ್ ಮಾಡ್ಕೋದು ಎಕ್ಸ್ಪೀರಿಯನ್ಸ್ ಫನ್ನಿ ಅನಿಸ್ತಾ ಇದೆ. ಬಟ್ ಅವಾಗ ಅಳುವು ಬಂದ್ಬಿಡ್ತಿತ್ತು. ಅಂದ್ರೆ ಕಣ್ಣಲ್ಲಿ ಫೂರ್ ನೀರ್ ತುಂಬ್ಕೊಂಡು, ಅಲ್ಲ ಯಾಕೋ ಬಂದ್ಬಿಟ್ವೋ, ಏನಕ್ ಬಂದ್ಬಿಟ್ವೋ ಅಂತ ನಾವು ಅಷ್ಟು ಫ್ಲಾಶ್ ಆಗ್ಬಿಟ್ಟಿತ್ತು. ಲ್ಯಾಂಗ್ವೇಜ್ ಬಗ್ಗೆ ಕೇಳಿದ್ರಿ. ಲ್ಯಾಂಗ್ವೇಜ್ ಹೆಂಗೆ ಅಂದ್ರೆ, ಹೊರಗಡೆ ಹೋಗ್ಬಿಟ್ಟು ಇಂಗ್ಲಿಷ್ ಮಾತಾಡೋದು ತುಂಬಾ ಕಮ್ಮಿ ಚೈನಾದಲ್ಲಿ, ಆನೆಸ್ಟ್ಲಿ ತುಂಬಾ ಕಮ್ಮಿ. ಅವಾಗ ಅಲ್ಲಲ್ಲಿ ಸಿಗ್ತಾರೆ, ಒಂದು 10 ಜನದಲ್ಲಿ 1-2 ಮಾತಾಡ್ತಾರೆ. ಬಟ್ ಆ ಟೈಮಲ್ಲಿ ಇಲ್ಲ. ವಿ ಯೂಸ್ ಟು ಯೂಸ್ ಟ್ರಾನ್ಸ್ಲೇಟರ್, ಗೂಗಲ್ ಟ್ರಾನ್ಸ್ಲೇಟರ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತೀವಿ. ಇವಾಗ್ಲೂ ಅದನ್ನ ಯೂಸ್ ಮಾಡೋದು ಎಷ್ಟೊಂದ್ ಜನ. ಸೊ ಅದ್ರಿಂದ ಏನೇ ತಗೋಬೇಕು ಅಂದ್ರೂ ನಾನು ಗೂಗಲ್ ಟ್ರಾನ್ಸ್ಲೇಟರ್ ಹಾಕ್ಬಿಟ್ಟು ತೋರಿಸ್ಬಿಡ್ತಿದ್ದೆ. ಯಾವ್ದೇ ಒಂದು ಸೂಪರ್ ಮಾರ್ಕೆಟ್ ಹೋದ್ರು ಹಿಂಗೆ ತೋರಿಸ್ಬಿಡ್ತಿದ್ ಇದ್ ಬೇಕು ನನ್ಗೆ. ಆ ತರ ಲ್ಯಾಂಗ್ವೇಜ್ ಬ್ಯಾರಿಯರ್ ತುಂಬಾ ಇತ್ತು. ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು. ಎರಡನೇದು ಊಟ. ಇವಾಗ ಅಬ್ರಾಡಿಗೆ ಹೋದ್ಮೇಲೆ ನೀವು ಊಟ ಇಲ್ದಂಗೆ ಹೆಂಗ್ ಬದುಕ್ತೀರಾ ಅಲ್ವಾ? ಸೊ
ಅಮ್ಮಂಗ್ ವಿಡಿಯೋ ಕಾಲ್ ಮಾಡ್ಬಿಟ್ಟು ಅಡ್ಗೆ ಅಮ್ಮ ಹೇಳ್ಕೊಡ್ತಾ ಇದ್ರೆ ಅಡ್ಗೆ. ಅಮ್ಮ ಹೇಳೋರು, ನಾನ್ ಹೇಳ್ದೆ ಇಂಡಿಯಾದಲ್ಲಿ ಇದ್ದಾಗ ಕಲ್ತ್ಕೊಳ್ಳಿಲ್ಲ ನೀನು, ಚೈನಾ ಹೋಗ್ಬಿಟ್ಟು ಕಲಿತಿದ್ಯಾ, ಬಾ ಕಲಿಸ್ಕೊಡ್ತೀನಿ ಅಂತ. ಪುಳಿಯೋಗರೆ ಪೌಡರ್ ಇತ್ತಿದ್ದು, ಪುಳಿಯೋಗರೆ ಪೌಡರ್ ಹಾಕಿ ಅದ್ ಮಾಡಿ. ಬಟ್ ಏನು ಥ್ಯಾಂಕ್ಫುಲಿ ನನ್ನ ರೂಮ್ ಮೇಟ್ ಇದ್ದಿದ್ದು ಅವನು ಅಡ್ಗೆ ಮಾಡ್ತಾ ಇದ್ದ. ನಾವ್ 3 ಜನ ಬೆಂಗಳೂರಿಂದ ಹೋಗಿದ್ದು, ಕರ್ನಾಟಕದವ್ರೆ ನಾವು ಇದ್ವಿ, ಜೊತೆಲೆ ಇದ್ವಿ ಹೋದ್ಮೇಲೆ. ಸೊ ಅವ್ರಿಬ್ರು ಮಾಡ್ತಾ ಇದ್ರು, ನಾನು ಪಾತ್ರೆ ತೊಳೆಯೋದು ಆತರ ಶೇರಿಂಗ್ ಅಲ್ಲಿ ನಾವ್ ಮಾಡ್ಕೊಂಡಿದ್ದು. ಬಟ್ ಯೂಸ್ ಟು ಇಟ್ ಆಗ್ಬಿಟ್ಟೆ. ಆಮೇಲೆ ಇನ್ನೇನ್ ಹೋಗ್ತಾ ಹೋಗ್ತಾ ಜನ ಬರ್ತಾರೆ, ನಾವು ಅಂದ್ರೆ ಆಟ ಆಡಕ್ ಹೋಗ್ತಿವಿ, ಹೊರಗಡೆ ಹೋಗ್ತಿವಿ, ಜನ ಸಿಗ್ತಾರೆ. ಸೊ ಅದ್ರಿಂದ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಈ ಚೈನೀಸ್ ಲ್ಯಾಂಗ್ವೇಜ್ ಏನಂದ್ರೆ ವಿ ಹ್ಯಾವ್ ಟು ಲರ್ನ್. ಇವಾಗ ಬಂದ್ಬಿಟ್ಟಿದ್ದೀನಿ ನಾನು, ವಾಪಸ್ ಹೋಗೋದೇನೋ ಇಲ್ಲ. ಈಗ 5 ವರ್ಷ ಇಲ್ಲೇ ಇರ್ಬೇಕು ನಾನು. ಅದಾದ್ಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. 5 ವರ್ಷ ನಾನು ಹಿಂಗೆ ಇದ್ರೆ ಕಲ್ತಂಗೆ ಹೆಂಗ್ ನಾನ್ ಬದುಕೋದು? ಎಷ್ಟೋ ಜನ ಏನ್ ಗೊತ್ತಾ ಸಾಹಿಲ್, ಯಾವ್ದಾದ್ರು ಈ ರೆಸಿಡೆನ್ಶಿಯಲ್ ಕಾಲೇಜಸ್ ಹಾಕ್ಬಿಟ್ರೆ ಊಟ ಸೆಟ್ ಆಗಲ್ಲ, ಅವ್ರು ಹೇಳ್ಕೊಡೋ ಟ್ಯೂಷನ್ ಬೆಳಗ್ಗೆ ಎಪ್ಸ್ತಾರೆ ಅಂತ ಬಿಟ್ಟು ಎಷ್ಟೋ ಜನ ಕಾಲೇಜ್ ಬಿಟ್ಬಿಡ್ತಾರೆ. ಓಡೋಕ್ 100 ಜನದಲ್ಲಿ 5 ಜನ ಓಡ್ ಮನೆಗೆ ಬಂದ್ಬಿಡ್ತಾರೆ ವಾಪಸ್, ಅಪ್ಪ ನಾನು ಇರಲ್ಲ ಅಂತ. ಬಟ್ ಊಟ ಅಲ್ಲ, ನಿದ್ದೆ ಅಲ್ಲ, ನೀವು ಬದುಕಲೇ ಬಿಟ್ಟು ಹೋಗ್ಬಿಟ್ಟಿದೀರ, ಅಲ್ಲಿಗೆ ಏನೂ ಕಾಣಲ್ಲ. ಆಕ್ಚುಲಿ ನಾವು ಹೋಗಕ್ಕಿಂತ ಮುಂಚೆನೆ ಚೈನಾದಿಂದಾನೇ ಎಷ್ಟೋ ಜನ ಓಡೋಗಿದ್ರು, ತಡ್ಕೊಳಕ್ ಆಗಲ್ಲ ಅಂತ. ಅಷ್ಟು ಟಾರ್ಚರ್ ಅಲ್ಲಿ. ಅಂದ್ರೆ ಒಳ್ಳೆ ರೀತಿಯ, ಇಫ್ ಯು ಟೇಕ್ ಇಟ್ ಆಸ್ ಅ ಪಾಸಿಟಿವ್ ಆಗಿ ತಗೊಂಡ್ರೆ ನೀವು, ಅದು ಒಳ್ಳೆ ಟಾರ್ಚರ್, ಒಳ್ಳೆ ಇಟ್ ವಿಲ್ ಚೇಂಜ್ ಯು. ಬಟ್ ನೆಗೆಟಿವ್ ಆಗಿ, ಅಯ್ಯೋ ನಾನು ಇರಕ್ ಆಗ್ತಿಲ್ಲ, ಎಷ್ಟೇ ಸಾಲ ಮಾಡಿ ಬಂದ್ರು ಪರವಾಗಿಲ್ಲ, ನಾನು ಹೋಗ್ಬಿಡ್ತೀನಿ, ಇಲ್ಲ ಸತ್ತೋಗ್ಬಿಡ್ತೀನಿ, ನಾನು ಹಂಗ್ ಬಂದ್ರೆ ಯು ಆರ್ ವೇಸ್ಟ್ ಫೆಲೋ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಓಕೆ ಇಷ್ಟೆಲ್ಲ ಹೇಳ್ತಿದಿರಿ, ನಿಮ್ ಸಿಲೆಬಸ್ ಪಾಠ ಎಲ್ಲ ಯಾವ ತರ ಇತ್ತು ಮೆಡಿಕಲ್ ಅಂತ? ಎಸ್, ಅದೇ ಇವಾಗ ಹೊರಗಡೆ ಹೋದ್ರೆ ನಮಗ್ ಚೈನೀಸ್, ಕಾಲೇಜ್ ಒಳಗ್ ಬಂದ್ಬಿಟ್ರೆ ಇಂಗ್ಲಿಷ್. ವಾವ್. ಅಲ್ಲಿ ನಮ್ಮ ಪ್ರೊಫೆಸರ್ಸ್ ಎಲ್ಲ ಬಂದ್ಬಿಟ್ಟು ಮೋಸ್ಟ್ ಆಫ್ ದೆಮ್ ಇಂಡಿಯಾ. ಓಕೆ, ಇಂಡಿಯಾದಿಂದನೂ ಇದ್ರು, ಆಫ್ರಿಕಾದಿಂದನೂ ಇದ್ರು, ಇನ್ನೊಂದ್ ಯಾವ್ದು ತಂಜಾನಿಯಾ ಆ ಕಡೆಯಿಂದ ಎಲ್ಲ ಇದ್ರು ಪ್ರೊಫೆಸರ್ಸ್. ಬಟ್ ಅದೇ ಹೇಳಿದ್ನಲ್ಲ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದೋದೆಲ್ಲ ಎವ್ರಿಥಿಂಗ್ ಇನ್ ಇಂಗ್ಲಿಷ್. ಓಕೆ, ಸೊ ಅದು ನಿಮ್ಗೆ ಬಹಳ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತು ಹಾಗಾದ್ರೆ. ಅಲ್ಲಿ ನಾವು ಹೋಗೋದ್ಮೇಲೆ ನಮ್ ಬ್ಯಾಚ್ ಅಲ್ಲೇ 300 ಜನ ಇದ್ರು ಇಂಡಿಯನ್ಸ್. ವಾವ್. ಇಂಡಿಯನ್ಸ್ ಸ್ವಲ್ಪ ಜನ ಪಾಕಿಸ್ತಾನಿ, ಇನ್ ಸ್ವಲ್ಪ ಜನ ಆಫ್ರಿಕನ್ಸ್. ಬಟ್ ಇಂಡಿಯನ್ಸ್ ಮೋಸ್ಟ್ ಆಫ್ ದೆಮ್ ಇಂಡಿಯನ್ಸ್ ಇದ್ರು. ಸೊ ಅಲ್ಲಿ ಲೋಕಲ್ ಅವರು, ಚೀನಾದವರು, ಅವ್ರಿಗೂ ನಮಗೂ ಅಂದ್ರೆ ಓದ್ತಿದ್ದಾಗ ಟಚ್ ಬರೋದಿಲ್ಲ. ಡಿಫ್ರೆಂಟ್ ಬಿಲ್ಡಿಂಗ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಅವ್ರಿಗೆ ಚೈನೀಸ್ ಅವ್ರಿಗೆ ಡಿಫ್ರೆಂಟ್ ಇರುತ್ತೆ. ನಮ್ಗೆ ಆಕ್ಚುಲಿ ನಮಗೆ ಡಾರ್ಮೆಟ್ರೀಸ್ ರೂಮ್ಸ್ ಬರುತ್ತಲ್ಲ, ಅದು ಚೈನೀಸ್ ಅವ್ರಕಿನ್ನ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಬಟ್ ನೀವು ಅಲ್ಲಿ ಹೋದ ತಕ್ಷಣ ಹೌದು ಅದೆಲ್ಲ ಅಡ್ಜಸ್ಟ್ ಆಯ್ತು, ಓಕೆ. ಬಟ್ ಯಾವ ತರ ಸಾಕು ಅನ್ಸಿತ್ತ? ಎಷ್ಟೊಂದ್ಸರಿ ಅನ್ಸಿದೆ, ಕಣ್ಣೀರ್ ಹಾಕ್ಬಿಟ್ಟಿದ್ರೆ ಸಾಕು ಅಂತ? ಅಯ್ಯೋ, ಎಷ್ಟೊಂದ್ಸರಿ ಸಾಕು ಅನ್ಸೋದು. ಏನಕ್ಕೆ ಒಂದು ಅಂದ್ರೆ ಅದೇ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಬರೋದು. ಎರಡನೇದು ಏನಕ್ಕೆ ನಾನು ಇಲ್ಲಿದ್ದೀನಿ, ಆ ಪ್ರಶ್ನೆ ತಪ್ಪು ಮಾಡ್ಬಿಟ್ನಾ ಅಂತ. ಹೆಂಗಾಗಿತ್ತಂದ್ರೆ, ನಾನು ಹಿಂದೆ ತಿರುಗಿ ನೋಡಕ್ ಆಗಲ್ಲ. ಸಾಲ ಮಾಡಿಸ್ಬಿಟ್ಟಿದೀನಿ, ಅಪ್ಪನ ಹತ್ರ ಬಂದ್ಬಿಟ್ಟಿದೀನಿ, ಮನೆಯಲ್ಲೂ ನನ್ನಿಂದ ಅಷ್ಟೊಂದು ಸಾಲ ಆಗ್ಬಿಟ್ಟಿದೆ. ಅಪ್ಪ ತಿಂಗಳು ಕಳಿಸಿದ್ರೆ, ಇವಾಗ ನಾನು ಹಿಂದೆ ತಿರುಗ್ಬಿಟ್ಟು ಅಪ್ಪಂಗ್ ಹೇಳಂಗಿಲ್ಲ. ಟ್ರೈನ್ ಬಸ್ ಹತ್ಕೊಂಡ್ ಬರಕ್ಕೂ ಆಗಲ್ಲ, ಅಷ್ಟು ದೂರ ಇದೆ ಅದು. ಟಿಕೆಟ್ಗೂ ದುಡ್ಡು ಇಲ್ಲ. ಏನ್ ಆಪ್ಷನ್ ಇದೆ? ಆಪ್ಷನ್ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರು, ಸರಿ ಗಣಪ್ಪ ಐ ಡೋಂಟ್ ಹ್ಯಾವ್ ಆಪ್ಷನ್. ಹಿಂದೆಗಡೆ ವಾಲ್ ಇದೆ, ನನ್ ಏನೇ ದಾರಿ ಇದ್ರು ಬರೀ ಮುಂದೆನೆ ನಂದು. ಈ 300 ಜನ ನಿಮ್ ಬ್ಯಾಚ್ ಅಲ್ಲಿ ಇದ್ರು, ಆ 300 ಜನ ಕಂಪ್ಲೀಟ್ ಮಾಡಿದ್ರ? ಸ್ವಲ್ಪ ಜನ ಕ್ವಿಟ್ ಮಾಡಿದ್ರು. ಸ್ವಲ್ಪ ಜನ ಕ್ವಿಟ್ ಮಾಡಿದ್ರು. ಇನ್ ಸ್ವಲ್ಪ ಜನ, ಮೋಸ್ಟ್ ಆಫ್ ದೆಮ್ ಅದ್ ಏನಾಗ್ಬಿಟ್ಟಿತ್ತು ಅಂದ್ರೆ, ನಮ್ದೊಂದು ಕಮ್ಯುನಿಟಿ ಆಗ್ಬಿಟ್ಟಿತ್ತು, ಫಾರಿನ್ ಸ್ಟೂಡೆಂಟ್ಸ್ ಅಂತ. ಅದ್ರಿಂದ ನಾವು ಯಾವ್ದೇ ಒಂದು ದೀಪಾವಳಿ ಹಬ್ಬ ಇರಬಹುದು, ರಂಜಾನ್ ಹಬ್ಬ ಇರಬಹುದು, ಯಾವ್ದೇ ರೀತಿ ಇದ್ರು ನಾವೆಲ್ಲ ಜೊತೆಲಿ ಮಾಡ್ಕೋತಾ ಇದ್ವಿ. ಸೊ ಅದೊಂದು ಫ್ಯಾಮಿಲಿ ತರ ಒಂದು ಕ್ರಿಯೇಟ್ ಆಯ್ತು. ಅದೊಂದು ತುಂಬಾ ಹೆಲ್ಪ್ ಆಯ್ತು. ಅದಿರ್ತಿರ್ಲಿಲ್ಲ ಅಂದ್ರೆ ಇನ್ನ ಸರ್ವೈವ್ ಮಾಡಕ್ಕೆ ಆಗ್ತಿರ್ಲಿಲ್ಲ.